ಹಾಯ್ ಸ್ನೇಹಿತರೆ, ನನ್ನ ಹೆಸರು ಪ್ರೀತಿ. ನನ್ನ ವಯಸ್ಸು 28 ವರ್ಷ. ನಾನು ಮದುವೆಯಾದ ಹೆಣ್ಣು. ನಮ್ಮದು ಒಂದು ಸಂಸ್ಕಾರಯುತ ಒಳ್ಳೆಯ ಕುಟುಂಬ. ಹೊರಗಿನಿಂದ ನೋಡಿದರೆ ನನ್ನ ಜೀವನದಲ್ಲಿ ಏನೂ ಕೊರತೆ ಇಲ್ಲ ಅನ್ನಿಸ್ಬೋದು. ಒಳ್ಳೆಯ ಗಂಡ, ಒಳ್ಳೆಯ ಮನೆ, ಎಲ್ಲವೂ ಸರಿಯಾಗಿದೆ. ಆದರೆ ಕೆಲವೊಮ್ಮೆ ಮನಸ್ಸಿನ ಒಳಗಿನ ಯುದ್ಧ ಯಾರಿಗೂ ಕಾಣೋದಿಲ್ಲ. ನನ್ನ ಜೀವನ ಕೂಡ ಅಂಥದ್ದೇ ಒಂದು ಹಂತಕ್ಕೆ ಬಂದಿತ್ತು. ಮದುವೆಯಾದ ಮೇಲೆ ಕೆಲ ವರ್ಷಗಳವರೆಗೆ ನನ್ನ ಜೀವನ ಶಾಂತವಾಗಿಯೇ ಸಾಗುತ್ತಿತ್ತು. ನನ್ನ ಗಂಡ ಒಳ್ಳೆಯವರೇ. ಅವರು ನನ್ನನ್ನು ಗೌರವಿಸುತ್ತಿದ್ದರು, ನನ್ನ ಅಗತ್ಯಗಳನ್ನು ನೋಡಿಕೊಳ್ಳುತ್ತಿದ್ದರು. ಆದರೆ ಕೆಲಸದ ಒತ್ತಡದಿಂದ ಅವರು ಬಹಳಷ್ಟು ಸಮಯ ಮನೆಯ ಹೊರಗೇ ಇರುತ್ತಿದ್ದರು. ಮೊದಲಿಗೆ ಅದು ದೊಡ್ಡ ವಿಷಯ ಎನಿಸಲಿಲ್ಲ. ಇದು ಸಹಜವೇ ಅಂತ ನಾನು ನನ್ನನ್ನು ಸಮಾಧಾನಪಡಿಸಿಕೊಂಡೆ. ಆದರೆ ದಿನಗಳು ಕಳೆದಂತೆ ಆ ಖಾಲಿತನ ನನ್ನ ಮನಸ್ಸನ್ನು ನಿಧಾನವಾಗಿ ತಿನ್ನಲು ಶುರು ಮಾಡಿತು. ಮನೆಯಲ್ಲಿದ್ದಾಗ ಕೆಲವೊಮ್ಮೆ ತುಂಬ ಒಂಟಿತನ ಅನ್ನಿಸುತ್ತಿತ್ತು. ಮಾತನಾಡೋಕ್ಕೆ ಯಾರೂ ಇರಲಿಲ್ಲ. ನನ್ನ ಭಾವನೆಗಳನ್ನು ಹಂಚಿಕೊಳ್ಳೋಕ್ಕೆ ಯಾರೂ ಇರಲಿಲ್ಲ. ಅಲ್ಲಿಂದಲೇ ನನ್ನ ಮನಸ್ಸಿನಲ್ಲಿ ವಿಚಿತ್ರ ಯೋಚನೆಗಳು ಹುಟ್ಟಲು ಶುರುವಾಯಿತು. ನಾನು ನಿಜವಾಗಿಯೂ ಖುಷಿಯಲ್ಲ? ನನ್ನ ಜೀವನದಲ್ಲಿ ಏನಾದರೂ ಮಿಸ್ ಆಗ್ತಿದೆಯಾ? ಈ ಪ್ರಶ್ನೆಗಳು ನನ್ನನ್ನು ಕಾಡುತ್ತಾ ಇರುತ್ತಿದ್ದವು. ನಮ್ಮ ಮನೆಯಲ್ಲಿ ಸಂಜಯ್ ಅನ್ನೋ ಒಬ್ಬ ಡ್ರೈವರ್ ಕೆಲಸ ಮಾಡುತ್ತಿದ್ದ. ಅವನು ಸುಮಾರು 25 ವರ್ಷದವನು ಮತ್ತು ಸರಳ ಸ್ವಭಾವ, ಮೃದುವಾದ ಮಾತು, ಕೆಲಸಕ್ಕೆ ನಿಷ್ಠೆ ಇವೆಲ್ಲವೂ ಅವನಲ್ಲಿತ್ತು. ಮೊದಲಿಗೆ ಅವನು ನನ್ನ ಜೀವನದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾತ್ರ. ಆದರೆ ನಿಧಾನವಾಗಿ ಅವನ ಪ್ರೆಸೆನ್ಸ್ ನನ್ನ ಗಮನ ಸೆಳೆಯಲು ಶುರು ಮಾಡಿತ್ತು. ಒಂದು ದಿನ ನಾನು ಅವನ ಜೊತೆ ಮಾರುಕಟ್ಟೆಗೆ ಹೋಗಿದ್ದೆ. ಕಾರಿನಲ್ಲಿ ಹೋಗುತ್ತಾ ಅವನು ಸಾಮಾನ್ಯವಾಗಿ ಮಾತಾಡುತ್ತಿದ್ದ. ಅವನ ಮಾತುಗಳಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ನನಗೆ ಅವನ ಜೊತೆ ಮಾತಾಡೋದ್ರಿಂದ ಸ್ವಲ್ಪ ಹಗುರ ಅನ್ನಿಸಿತು. ಅದೊಂದು ಸಣ್ಣ ಬದಲಾವಣೆ. ಆದರೆ ಅದು ಮುಂದೆ ದೊಡ್ಡ ಪರಿಣಾಮ ಕೊಡುತ್ತೆ ಅನ್ನೋದನ್ನು ಆಗ ನನಗೆ ಗೊತ್ತಿರಲಿಲ್ಲ. ಆಮೇಲೆ ದಿನಗಳು ಹೋದಂತೆ ನಾನು ಅವನ ಜೊತೆ ಮಾತನಾಡೋದಕ್ಕೆ ಸ್ವಲ್ಪ ಹೆಚ್ಚು ಅವಕಾಶ ಹುಡುಕತೊಡಗಿದೆ. ಸಂಜಯ್ ಕಾರ್ ತಗೊಂಡು ಸಂಜಯ್ ನಾವೊಂದು ಸುತ್ತು ಹೋಗೋಣ ಅಂತ ಇಂತಹ ಸಣ್ಣ ಸಣ್ಣ ಕಾರಣಗಳಿಂದ ಅವನ ಜೊತೆ ಸಮಯ ಕಳೆಯಲು ಶುರು ಮಾಡಿದೆ. ಅವನು ಕೂಡ ಗೌರವದಿಂದಲೇ ವರ್ತಿಸುತ್ತಿದ್ದ. ಯಾವಾಗಲೂ ಲಿಮಿಟ್ ಮೀರಿ ವರ್ತಿಸಿರಲಿಲ್ಲ. ಆದರೆ ನನ್ನ ಮನಸ್ಸು ಮಾತ್ರ ನಿಧಾನವಾಗಿ ತಪ್ಪು ದಾರಿಗೆ ಹೋಗುತ್ತಿತ್ತು. ಒಂದು ಸಂಜೆ ನಾನು ಮನೆಯ ಬಾಲ್ಕನಿಯಲ್ಲಿ ಕುಳಿತುಕೊಂಡಿದ್ದೆ. ಸೂರ್ಯ ಅಸ್ತಮಿಸುತ್ತಿದ್ದ. ಆಕಾಶದ ಬಣ್ಣಗಳು ಬದಲಾಗುತ್ತಿದ್ದವು. ಅದನ್ನು ನೋಡುತ್ತಾ ನಾನು ಯೋಚನೆಗಳಲ್ಲಿ ಮುಳುಗಿದ್ದೆ. ನಾನು ಏನು ಮಾಡ್ತಿದ್ದೀನಿ? ಇದು ಸರಿಯೇ? ನನ್ನೊಳಗೆ 2 ಧ್ವನಿಗಳು ಜಗಳ ಮಾಡುತ್ತಿದ್ವು. ಒಂದು ಧ್ವನಿ ಹೇಳುತ್ತಿತ್ತು, ಇದು ತಪ್ಪು, ನೀನು ನಿನ್ನ ಗಂಡನಿಗೆ ತಪ್ಪು ಮಾಡ್ತಿದ್ದೀಯಾ. ಮತ್ತೊಂದು ಧ್ವನಿ ಹೇಳುತ್ತಿತ್ತು, ನೀನು ಖುಷಿಯಾಗಿರೋಕ್ಕೆ ಅರ್ಹಳಲ್ಲವಾ. ಈ 2 ಯೋಚನೆಗಳ ನಡುವೆ ನಾನು ಸಿಕ್ಕಿಬಿದ್ದೆ. ಒಂದು ದಿನ ನನ್ನ ಗಂಡ ಕೆಲಸದ ನಿಮಿತ್ತ ಹೊರ ಊರಿಗೆ ಹೋಗಬೇಕಾಯಿತು. ಅವರು 2 ದಿನ ಮನೆಗೆ ಬರಲ್ಲ ಅಂತ ಹೇಳಿದರು. ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಯೋಚನೆ ಮೂಡಿತು. ಇದು ಒಂದು ಅವಕಾಶನಾ? ಈ ಯೋಚನೆ ಬಂದಾಗಲೇ ನನಗೆ ಭಯವಾಯಿತು. ಆದರೆ ಅದೇ ಸಮಯದಲ್ಲಿ ನನ್ನೊಳಗಿನ ಕುತೂಹಲ ಕೂಡ ಹೆಚ್ಚಾಗುತ್ತಿತ್ತು. ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ನಾನು ಹಾಸಿಗೆಯಲ್ಲಿ ಮಲಗಿದ್ದರೂ ನನ್ನ ಮನಸ್ಸು 100 ಪ್ರಶ್ನೆಗಳನ್ನು ಕೇಳುತ್ತಿತ್ತು. ಮುಂದಿನ ದಿನ ಸಂಜೆ ನಾನು ಒಂದು ನಿರ್ಧಾರ ತೆಗೆದುಕೊಂಡೆ. ನಾನು ಹೊರಗೆ ಹೋಗಬೇಕು. ನಾನು ಸಂಜಯ್ಗೆ ಕರೆ ಮಾಡಿ ಸ್ವಲ್ಪ ದೂರದ ಜಾಗಕ್ಕೆ ಹೋಗೋಣ ಅಂದೆ. ಅವನು ಸರಿ ಅಂದ. ನಾವು ಕಾರಿನಲ್ಲಿ ಹೊರಟೆವು. ನಗರದ ಗದ್ದಲ ನಿಧಾನವಾಗಿ ಕಡಿಮೆಯಾಗ್ತಿತ್ತು. ರಸ್ತೆ ಶಾಂತವಾಗ್ತಿತ್ತು. ಬೆಳಕು ಕಡಿಮೆಯಾಗ್ತಿತ್ತು. ನಾನು ಹಿಂದುಗಡೆ ಕುಳಿತುಕೊಂಡಿದ್ದೆ. ಕಿಟಕಿಯಿಂದ ಹೊರಗೆ ನೋಡುತ್ತಾ ನನ್ನ ಯೋಚನೆಗಳ ಜೊತೆ ಒಂಟಿಯಾಗಿದ್ದೆ. ಪ್ರತಿ ಕ್ಷಣಕ್ಕೂ ನನ್ನ ಹೃದಯ ಜೋರಾಗಿ ಬಡಿತ ಹೊಡೆಯುತ್ತಿತ್ತು. ಇದು ಸರಿಯಾದ ನಿರ್ಧಾರವಾ? ಸ್ವಲ್ಪ ಹೊತ್ತಿನ ನಂತರ ನಾವು ಒಂದು ನಿಶ್ಶಬ್ದ ಜಾಗಕ್ಕೆ ತಲುಪಿದೆವು. ಸುತ್ತಲೂ ಯಾರೂ ಇರಲಿಲ್ಲ. ಕಾರ್ ನಿಂತಿತು. ಆ ಕ್ಷಣದಲ್ಲಿ ನನ್ನ ಜೀವನದ ಅತ್ಯಂತ ಮುಖ್ಯ ಕ್ಷಣ ಶುರುವಾಯಿತು. ನಾನು ಕಾರ್ನ ಒಳಗೆ ಕುಳಿತುಕೊಂಡೇ ಇದ್ದೆ. ನನ್ನ ಕೈಗಳು ಸ್ವಲ್ಪ ಕಂಪಿಸುತ್ತಿದ್ದವು. ನನ್ನ ಹೃದಯ ಹೇಳುತ್ತಿತ್ತು, ಇಲ್ಲಿಂದ ಮುಂದೆ ಹೋಗಬೇಡ.
ನನ್ನ ಮನಸ್ಸು ಹೇಳ್ತಿತ್ತು, ಇದು ನಿನ್ನ ಅವಕಾಶ. ಅದೇ ಕ್ಷಣದಲ್ಲಿ ನಾನು ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡೆ. ನನ್ನ ಜೀವನದ ಎಲ್ಲ ನೆನಪುಗಳು ನನ್ನ ಮುಂದೆ ಬಂದವು. ನನ್ನ ಮದುವೆ, ನನ್ನ ಗಂಡನ ನಂಬಿಕೆ, ನಮ್ಮ ಕುಟುಂಬ. ಆ ಕ್ಷಣದಲ್ಲಿ ನಾನು ಅರಿತುಕೊಂಡೆ, ಒಂದು ಕ್ಷಣದ ತಪ್ಪು ಒಂದು ಜೀವನವನ್ನೇ ಹಾಳು ಮಾಡಬಹುದು. ನಾನು ತಕ್ಷಣ ಕಣ್ಣು ತೆರೆದೆ. ಸಂಜಯ್, ನಾವು ಮನೆಗೆ ಹಿಂತಿರುಗೋಣ ಅಂದೆ. ಅವನು ಆಶ್ಚರ್ಯದಿಂದ ನನ್ನ ಕಡೆ ನೋಡಿದ, ಆದರೆ ಏನೂ ಕೇಳಲಿಲ್ಲ. ಅವನು ಕಾರ್ ಸ್ಟಾರ್ಟ್ ಮಾಡಿದ. ಮನೆಗೆ ಹಿಂತಿರುಗುವ ದಾರಿಯಲ್ಲಿ ನನಗೆ ಒಂದು ವಿಚಿತ್ರ ಶಾಂತಿ ಅನುಭವವಾಯಿತು. ಹೌದು, ನಾನು ಒಂದು ದೊಡ್ಡ ತಪ್ಪನ್ನು ತಪ್ಪಿಸಿಕೊಂಡಿದ್ದೆ. ಮನೆಗೆ ಹಿಂತಿರುಗುವ ದಾರಿಯಲ್ಲಿ ಕಾರ್ ನಿಧಾನವಾಗಿ ಸಾಗುತ್ತಿತ್ತು, ಆದರೆ ನನ್ನ ಮನಸ್ಸು ಮಾತ್ರ ತುಂಬ ವೇಗವಾಗಿ ಓಡುತ್ತಿತ್ತು. ನಾನು ಕಿಟಕಿಯಿಂದ ಹೊರಗೆ ನೋಡುತ್ತಾ ಕುಳಿತಿದ್ದೆ. ರಸ್ತೆ ದೀಪಗಳು ಒಂದೊಂದಾಗಿ ಹಾದು ಹೋಗ್ತಿದ್ವು. ನನ್ನ ಜೀವನದ ಕ್ಷಣಗಳ ಹಾಗೆ ನನ್ನೊಳಗೆ ಒಂದು ದೊಡ್ಡ ಪ್ರಶ್ನೆ ಮತ್ತೆ ಮತ್ತೆ ಕೇಳಿಸುತ್ತಿತ್ತು. ನಾನು ಇನ್ನೂ ಸ್ವಲ್ಪ ತಡ ಮಾಡಿದ್ದರೆ ನನ್ನ ಜೀವನ ಹೇಗಿರುತ್ತಿತ್ತು? ಆ ಯೋಚನೆ ಬಂದಾಗಲೇ ನನ್ನ ಕೈಗಳು ಚಳಿಯಾಗಿ ಹೋಯಿತು. ಸಂಜಯ್ ಕೂಡ ಮೌನವಾಗಿಯೇ ಕಾರ್ ಚಾಲನೆ ಮಾಡುತ್ತಿದ್ದ. ಅವನು ಸಾಮಾನ್ಯವಾಗಿ ಮಾತನಾಡುವವನು, ಆದರೆ ಆ ದಿನ ಒಂದು ಮಾತು ಆಡಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅವನೇ ಮೌನ ಮುರಿದ, ಮೇಡಮ್, ನೀವು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿರಿ. ನಾನು ಆಶ್ಚರ್ಯದಿಂದ ಅವನ ಕಡೆ ನೋಡಿದೆ. ಏನು ಅಂದೆ. ಅವನು ಸ್ವಲ್ಪ ನಗುತ್ತಾ, ನಾನು ಏನು ನಡೆಯುತ್ತಿದೆ ಅಂತ ಅರ್ಥ ಮಾಡಿಕೊಂಡಿದ್ದೆ, ಆದರೆ ನೀವು ಹಿಂತಿರುಗೋಣ ಅಂದಾಗ ನನಗೆ ನಿಮ್ಮ ಮೇಲೆ ಇನ್ನೂ ಗೌರವ ಹೆಚ್ಚಾಯಿತು ಅಂದ. ಆ ಮಾತು ಕೇಳಿ ನನಗೆ ಕಣ್ಣಲ್ಲಿ ನೀರು ತುಂಬಿತು. ನಾನು ನಿಧಾನವಾಗಿ ಹೇಳಿದೆ, ನನಗೆ ಸ್ವಲ್ಪ ಹೊತ್ತಿಗೆ ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ ಸಂಜಯ್ ಅಂತ ಹೇಳಿದ. ಎಲ್ಲರಿಗೂ ಜೀವನದಲ್ಲಿ ಅಂಥ ಕ್ಷಣಗಳು ಬರುತ್ತವೆ ಮೇಡಮ್, ಆದರೆ ಯಾರು ಸರಿಯಾದ ಸಮಯಕ್ಕೆ ನಿಲ್ತಾರೆ ಅವರೇ ಗೆಲ್ತಾರೆ. ಆ ಮಾತು ನನ್ನ ಹೃದಯಕ್ಕೆ ನೇರವಾಗಿ ತಟ್ಟಿತು. ಮನೆಗೆ ತಲುಪಿದ ಮೇಲೆ ನಾನು ನೇರವಾಗಿ ನನ್ನ ಕೋಣೆಗೆ ಹೋದೆ. ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ನಾನು ನನ್ನ ಜೀವನವನ್ನು ಮೊದಲ ಬಾರಿಗೆ ಗಂಭೀರವಾಗಿ ಯೋಚಿಸಲು ಶುರು ಮಾಡಿದೆ. ನನಗೆ ಏನು ಕೊರತೆ ಇದೆ? ಈ ಪ್ರಶ್ನೆ ನನಗೆ ಉತ್ತರ ಕೊಡಲಿಲ್ಲ. ಆದರೆ ಒಂದು ಸತ್ಯ ಮಾತ್ರ ಸ್ಪಷ್ಟ ಆಯಿತು, ನನ್ನ ಸಮಸ್ಯೆ ಹೊರಗಿಲ್ಲ, ಅದು ನನ್ನೊಳಗೆ ಇದೆ. ಮುಂದಿನ ದಿನ ಬೆಳಗ್ಗೆ ನಾನು ಕನ್ನಡಿಯ ಮುಂದೆ ನಿಂತು ನನ್ನನ್ನೇ ನೋಡಿದೆ. ನನ್ನ ಕಣ್ಣಲ್ಲಿ ನಾನು ನನ್ನನ್ನೇ ಕೇಳಿದೆ, ನೀನು ಯಾರು? ನೀನು ಏನು ಮಾಡ್ತಾ ಇದ್ದೀಯ? ಆ ಕ್ಷಣದಲ್ಲಿ ನನಗೆ ಒಂದು ರಿಯಲೈಸೇಷನ್ ಆಯಿತು. ನಾನು ನನ್ನ ಖಾಲಿತನವನ್ನು ತಪ್ಪು ದಾರಿಯಲ್ಲಿ ತುಂಬಕ್ಕೆ ಪ್ರಯತ್ನಿಸುತ್ತಿದ್ದೆ. ಆ ದಿನದಿಂದ ನಾನು ಒಂದು ನಿರ್ಧಾರ ತೆಗೆದುಕೊಂಡೆ, ನಾನು ನನ್ನ ಜೀವನವನ್ನು ಸರಿಪಡಿಸಬೇಕು. ಕೆಲ ದಿನಗಳ ನಂತರ ನನ್ನ ಗಂಡ ಮನೆಗೆ ಹಿಂತಿರುಗಿದರು. ಅವರು ಎಂದಿನಂತೆ ನಗುತ್ತಾ ನನ್ನನ್ನು ಕೇಳಿದರು, ಹೇಗಿದ್ದೀ? ಆ ಸಣ್ಣ ಪ್ರಶ್ನೆ ನನ್ನ ಹೃದಯಕ್ಕೆ ತುಂಬ ಭಾರವಾಯಿತು. ನಾನು ಸ್ವಲ್ಪ ಕ್ಷಣ ಮೌನವಾಗಿದ್ದೆ. ನಂತರ ಹೇಳಿದೆ, ನಾನು ಚೆನ್ನಾಗಿದ್ದೇನೆ, ಆದರೆ ನನ್ನ ಮನಸ್ಸು ಹೇಳುತ್ತಿತ್ತು, ನೀನು ಆಲ್ಮೋಸ್ಟ್ ತಪ್ಪು ಮಾಡುತ್ತಿದ್ದೆ ಆ ರಾತ್ರಿ. ನಾನು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡೆ. ನಾನು ನನ್ನ ಗಂಡನ ಜೊತೆ ಕುಳಿತುಕೊಂಡು ಮಾತನಾಡಬೇಕು ಅಂತ ತೀರ್ಮಾನಿಸಿದೆ. ನಾನು ಧೈರ್ಯ ಮಾಡಿಕೊಂಡು ಹೇಳಿದೆ, ನನಗೆ ನಿಮ್ಮ ಜೊತೆ ಒಂದು ವಿಷಯ ಮಾತಾಡಬೇಕು. ಅವರು ತಕ್ಷಣ ಸೀರಿಯಸ್ ಆದರು. ಹೇಳು. ನಾನು ನೇರವಾಗಿ ಎಲ್ಲ ಹೇಳಲಿಲ್ಲ, ಆದರೆ ನನ್ನ ಭಾವನೆಗಳನ್ನು ಹೇಳಿದೆ. ನೀವು ಕೆಲಸದಲ್ಲಿ ಬ್ಯುಸಿಯಾಗಿದ್ದೀರಾ, ನಾನು ಅರ್ಥ ಮಾಡ್ಕೊಳ್ತೀನಿ, ಆದರೆ ಕೆಲವೊಮ್ಮೆ ನನಗೆ ತುಂಬ ಒಂಟಿತನ ಅನಿಸುತ್ತದೆ. ಅವರು ಮೌನವಾಗಿ ಕೇಳುತ್ತಿದ್ದರು. ಸ್ವಲ್ಪ ಹೊತ್ತಿನ ನಂತರ ಅವರು ಹೇಳಿದರು, ನನಗೆ ಇದು ಗೊತ್ತಿರಲಿಲ್ಲ, ನೀನು ಇದನ್ನು ಮುಂಚೆ ಹೇಳಬೇಕಿತ್ತು. ಆ ಮಾತು ನನಗೆ ಕಣ್ಣೀರನ್ನು ತಂದಿತು. ಅವರು ಮುಂದುವರಿಸಿದರು, ನಾನು ಕೆಲಸಕ್ಕಾಗಿ ಓಡ್ತಿದ್ದೀನಿ, ನಮ್ಮ ಫ್ಯೂಚರ್ಗಾಗಿ, ಆದರೆ ನಿನ್ನ ಪ್ರೆಸೆಂಟ್ ಮಿಸ್ ಆಗ್ತಾ ಇದ್ದೀನಿ ಅನಿಸುತ್ತೆ. ಆ ದಿನ ನಾವು ತುಂಬ ಸಮಯ ಮಾತನಾಡಿದ್ದೇವೆ. ಮೊದಲ ಬಾರಿಗೆ ನಾವು ಇಬ್ಬರು ಸೇರಿ ಆ ಕೆಲಸ ಮಾಡಲು ಒಪ್ಪಿಕೊಂಡೆವು. ಆಮೇಲೆ ಇಬ್ಬರು ಸುಮಾರು ರಾತ್ರಿ 11 ಗಂಟೆಯವರೆಗೂ ಕೆಲಸ ಮಾಡಿ ಖುಷಿಪಟ್ಟೆವು. ಆಮೇಲೆ ನಮ್ಮ ಮನಸ್ಸು ತೆರೆದಿದ್ದೇವೆ. ಆ ನಂತರ ನಮ್ಮ ಜೀವನ ನಿಧಾನವಾಗಿ ಬದಲಾಗಲು ಶುರುವಾಯಿತು. ಅವರು ತಮ್ಮ ಕೆಲಸದ ಮಧ್ಯೆ ಸಮಯ ಕೊಡಲು ಪ್ರಯತ್ನ ಮಾಡಿದರು. ನಾನು ಕೂಡ ನನ್ನ ಮನಸ್ಸನ್ನು ಸ್ಟ್ರಾಂಗ್ ಮಾಡಿಕೊಂಡು ಸಂಜಯ್ ಬಗ್ಗೆ ನಾನು ಅವನ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ. ಅವನು ಕೂಡ ನನ್ನ ನಿರ್ಧಾರವನ್ನು ಗೌರವಿಸಿದ. ಒಂದು ದಿನ ಅವನು ಕೆಲಸ ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ತೀನಿ ಅಂದ. ಹೋಗೋ ಮುಂಚೆ ಅವನು ಹೇಳಿದ, ನಿಮ್ಮ ಜೀವನ ಚೆನ್ನಾಗಿರಲಿ ಮೇಡಮ್, ನೀವು ಸ್ಟ್ರಾಂಗ್ ಪರ್ಸನ್. ನಾನು ನಗುತ್ತಾ ಥ್ಯಾಂಕ್ಸ್ ಸಂಜಯ್, ನೀನು ಕೂಡ ಒಳ್ಳೆಯವನಾಗಿರು ಅಂದೆ.
ಆ ದಿನ ನಾನು ಒಂದು ಲೆಸನ್ ಕಲಿತೆ. ಜೀವನದಲ್ಲಿ ತಪ್ಪು ದಾರಿಗಳು ಸುಲಭವಾಗಿ ಸಿಗುತ್ತವೆ, ಆದರೆ ಸರಿಯಾದ ದಾರಿ ಆರಿಸೋದು ನಮ್ಮ ಕೈಯಲ್ಲಿದೆ. ಒಂದು ಕ್ಷಣದ ತಪ್ಪು ನಿರ್ಧಾರ ಒಂದು ಜೀವನವನ್ನೇ ಬದಲಿಸಬಹುದು, ಆದರೆ ಅದೇ ಕ್ಷಣದಲ್ಲಿ ತೆಗೆದುಕೊಂಡ ಸರಿಯಾದ ನಿರ್ಧಾರ ಜೀವನವನ್ನು ಉಳಿಸಬಹುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇನ್ನಷ್ಟು ಸ್ಟೋರಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.